ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಾನು ಈಗಾಗಲೇ ತಿಳಿಸಿರುವ ಹಾಗೆ ಆಗಸ್ಟ್ 15ನೇ ತಾರೀಕಿನಿಂದ 7 ದಿನಗಳ ತರಬೇತು ಕ್ಲಾಸುಗಳನ್ನ ಆರಂಭ ಮಾಡಬೇಕು ಅಂತ ಮಾಡಿದ್ದೀವಿ. ಈ ತರಬೇತು ಕ್ಲಾಸುಗಳಿಗೆ ಸಂಬಂಧಿಸಿದ ಹಾಗೆ ಇನ್ನಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಇಡಬೇಕು ಅಂತ ನನ್ನ ಉದ್ದೇಶ. ನೋಡ್ರಿ, ನಾವು ಪ್ರಾಮಾಣಿಕವಾಗಿ ಮತ್ತು ನ್ಯಾಯದಿಂದ ಅಪಾರವಾದ ಧನ ಸಂಪಾದನೆಯನ್ನ ಮಾಡಬಹುದು. ಮಾಡಲಿಕ್ಕೆ ಒಳ್ಳೆಯ ಹಾದಿ ಇದೆ, ಅದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಈಗಾಗಲೇ ಸಾಕಷ್ಟು ಜನ ಇದರ ಲಾಭವನ್ನ ಪಡೆದು ಆರ್ಥಿಕ ಸ್ವಾತಂತ್ರ್ಯವನ್ನ ಪಡೆದಾರ. ಏನ್ರಿ, 200 ರೂಪಾಯಿ ಸೀರೆ ಉಟ್ಕೊಳ್ಳುವಂತ ಶಕ್ತಿ ಇಲ್ಲದೆ ಇರ್ತಕ್ಕಂತಹ ಎಷ್ಟೋ ಮಹಿಳೆಯರು ಕೇವಲ 200 ರೂಪಾಯಿಗಳ ಸೀರೆಗಳನ್ನು ಉಟ್ಟುಕೊಳ್ಳುವಂತಹ ಶಕ್ತಿ ಇಲ್ಲದಂತಹ ಎಷ್ಟೋ ಮಹಿಳೆಯರು ಇವತ್ತಿನ ದಿವಸ 2000ಗಿಂತಲೂ ಕಡಿಮೆ ಸೀರೆಗಳನ್ನ ಉಡ್ತಾ ಇಲ್ಲ. ಇಷ್ಟರ ಮೇಲೆ ನೀವು ಅರ್ಥ ಮಾಡ್ಕೋಬೇಕು. ಅತ್ಯಂತ ಕಷ್ಟದಲ್ಲಿ, ಅತ್ಯಂತ ಸಮಸ್ಯೆಯಲ್ಲಿ ಇದ್ದಂತಹ ಮಹಿಳೆಯರು ಕೂಡ ಅವೇನ್ ಭಾರಿ ಎಕ್ಸ್ಪರ್ಟ್ ಇರ್ಬೇಕಂತ ಏನಿಲ್ಲ, ವೆರಿ ಟ್ಯಾಲೆಂಟೆಡ್ ಪರ್ಸನ್ ಆಗಿರ್ಬೇಕಂತ ಏನಿಲ್ಲ, ಬಹಳ ಹೆಚ್ಚಿನ ಎಜುಕೇಶನ್ ಮಾಡಿರ್ಬೇಕು ಅಂತ ಏನಿಲ್ಲ. ಕೇವಲ ನಾನು ಏನಾದ್ರೂ ಮಾಡಬೇಕು, ಒಂದಷ್ಟು ಸ್ಮಾರ್ಟ್ ವರ್ಕು, ಒಂದಷ್ಟು ಹಾರ್ಡ್ ವರ್ಕ್ ಅನ್ನ ಮಾಡಿ ನಾನು ಜೀವನದೊಳಗೆ ದೊಡ್ಡ ಸಾಧನೆಯನ್ನ ಮಾಡಬೇಕು, ಅಪಾರ ಸಂಪತ್ತನ್ನ ಗಳಿಸಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು, ಅವರಿಗೆ ಒಳ್ಳೆಯ ಎಜುಕೇಶನ್ ಕೊಡಬೇಕು, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು, ನಮ್ಮ ಬದುಕನ್ನು ಕೂಡ ನಾವು ಸರಿ ಮಾಡ್ಕೋಬೇಕು, ಶಾಶ್ವತವಾಗಿ ನೆಲೆ ನಿಲ್ಲುವಂತಹ ಮನೆಗಳನ್ನ ಕಟ್ಕೋಬೇಕು. ಈಗಾಗಲೇ ಮನೆಗಳನ್ನು ಕಟ್ಟಿದ್ವಿ ಅಂದ್ರೆ ನಾವು ಕಾರುಗಳನ್ನ ಪರ್ಚೇಸ್ ಮಾಡಬೇಕು. ಈ ರೀತಿಯ ಉದ್ದೇಶಗಳನ್ನ ಇಟ್ಟುಕೊಂಡವರು, ಅಂದ್ರ ನಾನೇನಾದ್ರೂ ಸಾಧಿಸಬೇಕು ಅನ್ನುವಂತ ಹಠ ಇರುವವರು ಈ ಕೆಲಸದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ತಾರೆ. ಅಥವಾ ಆಲಸ್ಯಗಳಾಗಿ ಜೀವನದೊಳಗೆ ನಾವೇನು ಸಾಧಿಸ್ಲಿಕ್ಕೆ ಆಗಲ್ಲ. ಏನ್ರಿ, ಸಾಧಿಸ್ಲಿಕ್ಕೆ ಸಾಧ್ಯ ಇರ್ಲಾರ್ದಂತಹದ್ದನ್ನ ನಾನು ಹೇಳ್ತಾ ಇಲ್ಲ, ಸಾಧಿಸ್ಲಿಕ್ಕೆ ಸಾಧ್ಯವಿದೆ. ನೀವು ಬಹಳ ಅಂದ್ರೆ 1 ರಿಂದ 2 ವರ್ಷ ನೋಡ್ರಿ. ಈಗ ನೀವು ಏನಾದ್ರೂ ಸಾಧಿಸ್ಬೇಕಪ್ಪ ಅಂತಂದ್ರ, ಅಥವಾ ನೀವು ಒಳ್ಳೆಯ ಉದ್ಯೋಗವನ್ನು ಹಿಡಿಬೇಕಪ್ಪ ಅಂದ್ರ ನೀವು ಸ್ಕೂಲಿಗೆ ಹೋಗ್ಬೇಕಿಲ್ಲ. LKG UKG 1ನೇ ಇಯತ್ತೆ, 2ನೇ ಇಯತ್ತೆ, ಇದೇ ತರ 5ನೇ ಇಯತ್ತೆ, 7ನೇ ಇಯತ್ತೆ, ಈ ತರ SSLC ಆಗ್ಬೇಕು, ಆಮೇಲೆ PUC 2 ವರ್ಷ ಮಾಡ್ಬೇಕು, ಆಮೇಲೆ ಯಾವ್ದಾದ್ರು ಡಿಗ್ರಿ ಮಾಡ್ಬೇಕು. ಬರೀ ಡಿಗ್ರಿ ಆದ್ರೆ ನಡೆಯಲ್ಲ, ಆ ನಂತರ ಮತ್ತೊಂದು 2 ವರ್ಷ ಮಾಡ್ಬೇಕು. ಈ ತರ ನೀವು ಎಜುಕೇಶನ್ ಮಾಡಿದ ನಂತರ ನಿಮಗೆ ಉದ್ಯೋಗ ಸಿಗ್ತದ, ಉದ್ಯೋಗ ಸಿಕ್ಕ ನಂತರ ನಿಮಗೆ ಸಂಬಳ ಬರ್ತದ. ಹೌದಲ್ರಿ? ಮತ್ತೆ ಕಲಿಕೆ ಅನ್ನೋದು ಬಹಳ ಮುಖ್ಯ ಅದ. ಅದೇ ರೀತಿಯಾಗಿ ನಾವು ಕೂಡ ಒಂದಷ್ಟು ಕಲಿಕೆಯನ್ನ ನಿಮಗೆ ಮಾಡಿಕೊಡ್ತೀವಿ. ನೀವು ಒಂದಷ್ಟು ಕಲಿಬೇಕಾಗ್ತದೆ, ಬಹಳ ಇಲ್ಲ, ಅಸಾಧ್ಯವಾದದ್ದೇನಿಲ್ಲ. ಅದನ್ನೆಲ್ಲ ಕಲ್ತ್ರಿ ಅಂತಂದ್ರ ಆಟೋಮೆಟಿಕ್ ಆಗಿ ನೀವು ಇದರಲ್ಲಿ ಸಾಕಷ್ಟು ಸಂಪಾದನೆಯನ್ನ ಮಾಡಬಹುದು ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಸುಧಾರಿಸ್ಕೋಬಹುದು ಅನ್ನೋದು ನಮ್ಮ ಸ್ಪಷ್ಟವಾದ ನಿಲುವು. ಅದಕ್ಕೋಸ್ಕರ ದಯವಿಟ್ಟು ತಾವು ಮನಸ್ಸು ಮಾಡಬೇಕು. ಬರೀ ಮನಸ್ಸೊಂದನ್ನು ಮಾಡಿಬಿಟ್ರೆ ಸಾಕು. ನಿಮಗ ಈ 7 ದಿನಗಳ ತರಬೇತು ಕ್ಲಾಸುಗಳಿಗೆ ಹಾಜರಾಗ್ಲಿಕ್ಕೆ ಅವಶ್ಯವಾಗಿ ಬೇಕಾಗಿರುವಂತಹ ಒಂದು 2-3 ಪಾಯಿಂಟ್ಗಳು ಏನಪ್ಪಾ ಅಂದ್ರೆ, ನೀವು ಕನಿಷ್ಠ 2 ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು. ನಮ್ಮ 2 ಪ್ರಾಡಕ್ಟ್ಗಳನ್ನ ಆಲ್ರೆಡಿ ನಾನು ಈಗಾಗಲೇ ಅದ್ರ ಬಗ್ಗೆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ತಾವು ನೋಡ್ಬೇಕು. ಆಮೇಲೆ ನೀವು ಒಂದು 50 ರೂಪಾಯಿ ಫೀ ಕೊಡ್ಬೇಕಾಗ್ತದೆ. ನೀವು ನಿಮ್ಮ ಹೆಸರನ್ನ ಬರೆಸಿ ನೀವು ಇದಕ್ಕ ಇಲ್ಲಿ ಬುಕ್ ಮಾಡ್ಬೇಕಾಗ್ತದೆ, ಸೀಟ್ ಬುಕ್ ಮಾಡ್ಬೇಕು. 50 ರೂಪಾಯಿ ನೀವು ನಮಗೆ ಫೋನ್ ಪೇ ಮಾಡ್ಬೇಕಾಗ್ತದೆ. ಆಮೇಲೆ ಒಂದು
ಸುಮಾರು ಒಂದು 100 ಪೇಜಿನ ಲಾಂಗ್ ಫಾರ್ಮ್ ನೋಟ್ಬುಕ್ ಅನ್ನ ಇಟ್ಕೋಬೇಕು, ಒಂದು ಒಳ್ಳೆಯ ಪೆನ್ನು, ಇಷ್ಟಿದ್ರೆ ಸಾಕು, ಹೆಚ್ಚಿಗೆ ಏನು ಬೇಕಾಗಿಲ್ಲ. ಇದು ಆನ್ಲೈನ್ ಕ್ಲಾಸು, ನೀವು ಎಲ್ಲೂ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿಲ್ಲ, ಮನೆ ಒಳಗನ ನೀವು ನಾವು ಅದನ್ನ ನಿರ್ಧಾರ ಮಾಡೋಣ ಅಂತ 12ನೇ ತಾರೀಕಿಗೆ ಇದ್ರ ಬಗ್ಗೆ ನಿರ್ಧಾರ ಮಾಡೋಣ ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಅಂದ್ರೆ ಬೆಳಗ್ಗೆ 5ರಿಂದ 6 ಅಥವಾ 6ರಿಂದ 7 ಅಥವಾ ಸಾಯಂಕಾಲ 8ರಿಂದ 9 ಅಥವಾ 9ರಿಂದ 10. ಇನ್ನು ಕೆಲವರಿಗೆ ನಮಗೆ ಆಗುದಿಲ್ರಿ ಅಂದ್ರೆ 10ರಿಂದ 11. ನಿಮ್ಮ ಎಲ್ಲರ ಅಭಿಪ್ರಾಯಗಳನ್ನ ಕೇಳ್ಕೊಂಡು ಒಂದು ಟೈಮ್ ಫಿಕ್ಸ್ ಮಾಡ್ತೀನಿ. 1 hour ಆನ್ಲೈನ್ ಕ್ಲಾಸ್ ಇರ್ತದೆ. ಆಮೇಲೆ ಝೂಮ್ ಅನ್ನುವಂತ ಒಂದು ಆಪ್ ಇರ್ತದ. ಆ ಝೂಮ್ ಆಪ್, ಇದು ಝೂಮ್ ನೊಳಗನ ನಾವು ಮಾಡೋದು. ಝೂಮ್ ಆಪ್ ಅನ್ನ ನೀವು ಅಪ್ಲೋಡ್ ಮಾಡ್ಕೊಂಡಿರ್ಲಿಲ್ಲ ಅಂತಂದ್ರೆ, ಡೌನ್ಲೋಡ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ರಿ. ಆಮೇಲೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ. ನಿಮಗ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಒಳಗೆ ಯಾರು ಹುಡುಗರು PUC, ಕನಿಷ್ಠ PUC SSLC ಆದವ್ರು ಇದ್ರು ಕೂಡ ಅದ್ರ ಬಗ್ಗೆ ಅವರಿಗೆ ನಾಲೆಜ್ ಇರ್ತದೆ, ಕೇಳಿ ಅವರಿಂದ ಇದನ್ನ ಕೆಲಸ ಮಾಡ್ಕೋಬೇಕು. ಇಷ್ಟು ರೆಡಿ ಇಟ್ಕೋಬೇಕು. ಆಮೇಲೆ ನೀವು ಬುಕ್ ಮಾಡ್ಕೊಳ್ಳಿಕ್ಕೆ ಕೊಟ್ಟ ಕೊನೆಯ ತಾರೀಕು ಯಾವ್ದಪ್ಪ ಅಂತಂದ್ರ 20ನೇ ತಾರೀಕು. ಇದೇ ಜುಲೈ 20ನೇ ತಾರೀಕಿನ ಒಳಗಾಗಿ ನೀವು ಬುಕ್ ಮಾಡ್ಕೋಬೇಕು. ಆ ನಂತರ ಬುಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ. ಈಗಾಗಲೇ ನಮಗ ಸಾಕಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೆ. ನಾವು ಅತಿ ಹೆಚ್ಚು ಜನಗಳಾದ್ರೆ ನಮಗ ಹೇಳಲಿಕ್ಕೆ ಅಥವಾ ನೀವು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಾವು ಲಿಮಿಟೆಡ್ ಜನರಿಗೆ ಮಾತ್ರ ಇದನ್ನ ಹೇಳ್ಬೇಕು, ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾವು ಸ್ವಲ್ಪ ಯಾಕೆ ಹೋಗಲ್ದಕ್ಕ ಜನರನ್ನ ಜಾಗೃತಗೊಳಿಸ್ತೀವಿ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಜನಗಳು ಒಮ್ಮೆಲೆ ಈ ನಿರ್ಧಾರಕ್ಕೆ ಬರುದಿಲ್ಲ. ನೋಡುನ್ ತಡಿ ಅವ್ರು ಏನಾಗ್ತಾರ ನೋಡುನು, ಅವ್ರೊಂಚೂರು ಚಲೋ ಆದ್ರಪ್ಪ ಅಂದ್ರೆ ನಾವು ಆಮೇಲೆ ಹೋಗುನು, ಈ ತರ ಇರ್ತಾರ ಜನ. ಆ ತಿಳುವಳಿಕೆಯನ್ನ ಬಿಡಬೇಕು. ಯಾರು ನೀವು ಮುಂದೆ ಬರ್ತೀರಿ ಅವ್ರು ಖಂಡಿತವಾಗ್ಲೂ ಇದ್ರಾಗ ಯಶಸ್ಸನ್ನ ಸಾಧಿಸ್ತೀರಿ ಅನ್ನುವಂತ ಮಾತನ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.